ಹಾಲಿವುಡ್, ಬಾಲಿವುಡ್, ಟಾಲಿವುಡ್, ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಅಗ್ನಿಸಾಕ್ಷಿ ಧಾರಾವಾಹಿಯ ಮೂಲಕ ಕಿರುತೆರೆಯಲ್ಲಿ ಹೆಸರು ಮಾಡಿ ಮನೆ ಮಾತಾಗಿದ್ದ ನಟಿ ವೈಷ್ಣವಿ ಗೌಡ ಅವರ ಎಂಗೇಜ್ಮೆಂಟ್ ಆಗಿತ್ತು ಎಂಬ ಸುದ್ದಿಯೊಂದು ಹರಿದಾಡ್ತಿತ್ತು. ಈ ಸುದ್ದಿಗೆ ಪ್ರತಿಕ್ರಿಯಿಸಿದ ನಟಿ ನಿಶ್ಚಿತಾರ್ಥ ಅಲ್ಲ, ಪೋಷಕರು ಮಾತುಕತೆ ನಡೆಸಿದ್ದಾರೆ, ಮದುವೆ ಬಗ್ಗೆ ಇನ್ನೂ ಸಹ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಅಂತ ಸ್ಪಷ್ಟನೆ ನೀಡಿದ್ರು. ಈ ಸುದ್ದಿ ಪ್ರಚಾರವಾಗಿ 48 ಗಂಟೆಗಳು ಸಹ ಕಳೆದಿಲ್ಲ. ಇದೀಗ ಅವರು ಈ ಮಾತುಕತೆಯನ್ನ ಕೊನೆಗೊಳಿಸ್ತಾ ಇದ್ದೇವೆ, ನಮಗೆ ಮುಂದುವರಿಯಲು ಇಷ್ಟವಿಲ್ಲ ಅಂತ ಹೇಳಿದ್ದಾರೆ. ಈ ರೀತಿ ಹೇಳಲು ಕಾರಣವಿದೆ. ವಿದ್ಯಾಭರಣ್ ಜೊತೆ ಅವರ ಮದುವೆ ಮಾತುಕತೆ ನಡೆದಿತ್ತು. ಈಗ ವಿದ್ಯಾಭರಣ್ಗೆ ಸಂಬಂಧಿಸಿದ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. ಈ ಕಾರಣದಿಂದ ನಟಿ ವೈಷ್ಣವಿ ಗೌಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಷಯದ ಬಗ್ಗೆ ಸ್ಟೋರಿ ಹಂಚಿಕೊಂಡಿದ್ದಾರೆ. ವೈಷ್ಣವಿ ಮತ್ತು ವಿದ್ಯಾಭರಣ್ ಇರುವ ವೈರಲ್ ಆದ ಫೋಟೋವನ್ನ ಹಂಚಿಕೊಂಡು, ನಾವು ಇದನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ, ಮಾಧ್ಯಮದವರು ಈ ವಿಷಯವನ್ನ ಹೆಚ್ಚು ಡ್ರ್ಯಾಗ್ ಮಾಡಬೇಡಿ, ನನಗೆ ಶುಭಾಶಯ ಕೋರಿದ ಎಲ್ಲರಿಗೂ ಧನ್ಯವಾದಗಳು ಅಂತ ಸ್ಟೋರಿ ಹಂಚಿಕೊಂಡಿದ್ದಾರೆ. ವೈರಲ್ ಆಗಿರುವ ವಿಡಿಯೋದಲ್ಲಿ ಇಬ್ಬರು ಹುಡುಗಿಯರು ವಿದ್ಯಾಭರಣ್ ನಮಗೆ ಮೋಸ ಮಾಡಿದ್ದಾರೆ ಎಂದು ಹೇಳಲಾಗಿದೆ. ಈ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿರುವ ವಿದ್ಯಾಭರಣ್, ನನ್ನ ತಂದೆ ರಾಜಕೀಯ ಕ್ಷೇತ್ರದವರು, ನಾನು ವಿರಾಟ್ ಸಿನಿಮಾದಲ್ಲಿ ನಟಿಸಿದ್ದೇನೆ, ನಾನು ತಪ್ಪು ಮಾಡಿದ್ರೆ ಈ ಮೊದಲೇ ಆರೋಪ ಮಾಡಬೇಕಿತ್ತು. ನನ್ನ ಮತ್ತು ವೈಷ್ಣವಿ ಅವರ ಫೋಟೋ ವೈರಲ್ ಆದ್ಮೇಲೆ ಈ ರೀತಿಯ ಆರೋಪಗಳು ಬರ್ತಿವೆ. ಚುನಾವಣೆ ಹತ್ರ ಬರ್ತಾ ಇರುವ ಸಂದರ್ಭದಲ್ಲಿ ನಮ್ಮ ಹೆಸರನ್ನ ಹಾಳು ಮಾಡೋಕೆ ಈ ರೀತಿ ಮಾಡಲಾಗಿದೆ. ಈ ವಿಚಾರದ ಬಗ್ಗೆ ನಾನು ಕಮಿಷನರ್ ಬಳಿ ಹೋಗುವೆ ಅಂತ ಹೇಳಿದ್ದಾರೆ. ಇನ್ನು ಮದುವೆ ಬಗ್ಗೆ ಪ್ರತಿಕ್ರಿಯಿಸಿರುವ ಅವರು, ನಮಗೆ ಎಂಗೇಜ್ಮೆಂಟ್ ಆಗಿರ್ಲಿಲ್ಲ, ಜಸ್ಟ್ ಮಾತುಕತೆ ರೀತಿಯಲ್ಲಿ ಆಗಿತ್ತು ಅಂತ ಸ್ಪಷ್ಟನೆ ನೀಡಿದ್ದಾರೆ. ನಟಿ ವೈಷ್ಣವಿ ಮಾತ್ರ, ನಾವು ಈ ಸಂಬಂಧದ ಮಾತುಕತೆಯನ್ನ ಇಲ್ಲಿಗೆ ನಿಲ್ಲಿಸ್ತಿದ್ದೇವೆ ಅಂತ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಕಿಸ್ ಚಿತ್ರದ ನಿರ್ಮಾಪಕರಿಂದ ನಾಟ್ ಔಟ್, ಹೊಸ ಕನ್ನಡ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ. ಕಿಸ್ ಚಿತ್ರವನ್ನ ನಿರ್ಮಾಣ ಮಾಡಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದ ನಿರ್ಮಾಪಕರನ್ನ ನೋಡಿದಾಗ ಚಿತ್ರದ ಬಗ್ಗೆ ಇಷ್ಟು ಒಲವು ಇರುವ ನಿರ್ಮಾಪಕರ ಬಳಿ ಕೆಲಸ ಮಾಡಬೇಕು ಎಂಬ ಆಸೆ ಇತ್ತು. ಆ ಬಯಕೆಯು ನಾಟ್ ಔಟ್ ಚಿತ್ರದ ಮೂಲಕ ಈಡೇರಿದೆ ಎಂದು ಚಿತ್ರದ ನಿರ್ದೇಶಕ ಅಂಬರೀಶ್ ಹೇಳಿದ್ದಾರೆ. ನಾಟ್ ಔಟ್ ಅಂದ್ರೆ ಕಣ್ಣಿಗೆ ಕಾಣದೇ ಇರುವವರು ತೀರ್ಪು ಕೊಡೋದು. ಪ್ರತಿ ಆಟದಲ್ಲೂ ಒಬ್ಬ ತೀರ್ಪುಗಾರ ಇರ್ತಾನೆ, ಅದೇ ರೀತಿ ಜೀವನದ ಆಟದಲ್ಲೂ ಒಬ್ಬ ಅಂಪೈರ್ ಇರ್ತಾನೆ. ಹಳ್ಳಿ ಸೊಗಡಿನ ಕಥೆಯನ್ನ ಚಿತ್ರ ಒಳಗೊಂಡಿದೆ. ಹಳ್ಳಿಯಲ್ಲಿ ಆಡುವ ಹುಲಿ ಕುರಿ ಆಟದ ರೀತಿಯಲ್ಲಿ ಚಿತ್ರದ ಕತೆ ಸಾಗುತ್ತೆ. ಹುಲಿ ಕುರಿ ಆಟದಲ್ಲಿ ಇದ್ದಂತೆ ಕುರಿಗಳು ಹುಲಿಗಳಿಂದ ತಪ್ಪಿಸಿಕೊಳ್ಳುವ ರೀತಿಯಲ್ಲಿ ಚಿತ್ರದಲ್ಲಿ ಆಟಕ್ಕೆ ತಕ್ಕಂತೆ ಪಾತ್ರಗಳನ್ನ, ಸಂಭಾಷಣೆಗಳನ್ನ ನೋಡಬಹುದು. ಬೆಂಗಳೂರು ಹಾಗೂ ಮೈಸೂರಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಚಿತ್ರೀಕರಣ ನಡೆದಿದೆ. ಚಿತ್ರಕ್ಕೆ ನಿರ್ಮಾಪಕರ ಮಗ ನಾಯಕ ಅಜಯ್ ಪೃಥ್ವಿ ಕಾಣಿಸಿಕೊಂಡಿದ್ದಾರೆ. ನರ್ಸ್ ಪಾತ್ರದಲ್ಲಿ ನಾಯಕ ನಟಿಯಾಗಿ ಹೆಂಗೆ ನಾವು ಖ್ಯಾತಿಯ ರಚನಾ ಇಂದರ್ ಬಣ್ಣ ಹಚ್ಚಿದ್ದಾರೆ. ರವಿಶಂಕರ್, ಕಾಕ್ರೋಚ್ ಸುದಿ, ಗೋವಿಂದೇಗೌಡ, ಸಲ್ಮಾನ್, ಪ್ರಶಾಂತ್ ಸಿದ್ದಿ ಮುಂತಾದವರು ನಾಟ್ ಔಟ್ ಚಿತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ಚಿತ್ರಕ್ಕೆ ಜೂಡಾ ಸ್ಯಾಂಡಿಯ ಸಂಗೀತ ನಿರ್ದೇಶನವಿದೆ. ರಾಷ್ಟ್ರಕೂಟ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ನಾಟ್ ಔಟ್ ಮೂಡಿ ಬರ್ತಾ ಇದೆ. ಚಿತ್ರದ ಮೋಷನ್ ಪೋಸ್ಟರ್ ಇತ್ತೀಚೆಗೆ ಬಿಡುಗಡೆಯಾಗಿದ್ದು, ಟ್ರೇಲರ್ ಅನ್ನ ಮುಂದಿನ ದಿನಗಳಲ್ಲಿ ರಿಲೀಸ್ ಮಾಡ್ತೇವೆ. ಚಿತ್ರವೂ ಸಹ ಬಿಡುಗಡೆಗೆ ಸಿದ್ಧವಾಗಿದೆ ಅಂತ ಚಿತ್ರತಂಡ ಮಾಹಿತಿ ಹಂಚಿಕೊಂಡಿದೆ. ಟಾಲಿವುಡ್ ಬ್ಯೂಟಿ ಸಮಂತ ನಟನೆಯ ಯಶೋಧ ಸಿನಿಮಾ ತೆರೆ ಕಂಡು ಯಶಸ್ಸು ಗಳಿಸಿದೆ. ಆದರೂ ಸಹ ಚಿತ್ರವು ಸದ್ಯ ವಿವಾದದ ಸುಳಿಯಲ್ಲಿ ಸಿಲುಕಿದೆ. ಯಶೋಧ ಚಿತ್ರದಲ್ಲಿ ನಟಿ ಸಮಂತ 2 ಶೇಡ್ಸ್ ಅಲ್ಲಿ ಕಾಣಿಸಿಕೊಂಡಿದ್ರು. ಈ ಚಿತ್ರದಲ್ಲಿ ಬಾಡಿಗೆ ತಾಯ್ತನದ ಬಗ್ಗೆ ತೋರಿಸಲಾಗಿದೆ. ಚಿತ್ರದಲ್ಲಿ ಇವಾ ಎಂಬ ಆಸ್ಪತ್ರೆಯನ್ನ ತುಂಬಾ ಕೆಟ್ಟದಾಗಿ ತೋರಿಸಲಾಗಿದೆ. ಇದರಿಂದ ನಮ್ಮ ಆಸ್ಪತ್ರೆಯ ಬಗ್ಗೆ ಕೆಟ್ಟ ಅಭಿಪ್ರಾಯಗಳು ಮೂಡ್ತಿವೆ ಅಂತ ಆಸ್ಪತ್ರೆಯ ಮುಖ್ಯಸ್ಥರು ಕೋರ್ಟ್ ಮೆಟ್ಟಿಲೇರಿದ್ರು. ನ್ಯಾಯಾಲಯವು ಆಸ್ಪತ್ರೆ ಪರವಾಗಿ ತೀರ್ಪು ನೀಡಿದೆ. ಇದರಿಂದ OTTಯಲ್ಲಿ ಬಿಡುಗಡೆಯಾಗೋಕೆ ಸಿದ್ಧವಿದ್ದ ಯಶೋಧಾಗೆ ಸಂಕಷ್ಟ ಎದುರಾಗಿದೆ. OTTಯ ಹಾದಿ ದುರ್ಗಮವಾಗಿರುವುದು ಸಿನಿ ರಸಿಕರಿಗೆ ಬೇಸರವನ್ನುಂಟು ಮಾಡಿದೆ. ಚಿತ್ರದ ಯಶಸ್ಸನ್ನ ಕುರಿತು ನಟಿ ಸಮಂತ ಸಿನಿ ರಸಿಕರಿಗೆ, ಚಿತ್ರತಂಡಕ್ಕೆ ಭಾವನಾತ್ಮಕ ಪತ್ರವೊಂದು ಬರೆದು ಧನ್ಯವಾದ ತಿಳಿಸಿದ್ರು. ಸಮಂತ್ ಅವರ ಆರೋಗ್ಯ ಹದಗೆಟ್ಟಿದ್ರು ಕೂಡ ಯಶೋಧ ಸಿನಿಮಾಗೆ ಡಬ್ಬಿಂಗ್ ಮಾಡಿದ್ರು. ಸಮಂತಾಗೆ ಈಗ ಕೈತುಂಬ ಆಫರ್ಗಳಿವೆ. ಆರೋಗ್ಯ ಚೇತರಿಸಿದ ನಂತರ ನಟಿ ಶಾಕುಂತಲಾ ಮತ್ತು ಖುಷಿ ಸಿನಿಮಾ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಲಿದ್ದಾರೆ. ಶಿವಮೊಗ್ಗಕ್ಕೆ ಪರಿಚಯಿಸಲಾಗುತ್ತಿದೆ ನೂತನ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ
ಎಲ್ಮೋ. ಜೈಲ್ ಸರ್ಕಲ್ ಬಳಿ ಇರುವ ಆಪ್ಟೆಕ್ ಮೋಟಾರ್ಸ್ ಹಾಗೂ ಆರ್ಯನ್ ಮೋಟಾರ್ಸ್ ನಿಂದ ಶಿವಮೊಗ್ಗ ಮಾರುಕಟ್ಟೆಗೆ ಸಮರ್ಪಣೆ. ವಾಹನ ಬಿಡುಗಡೆ ಮಾಡಲಿದ್ದಾರೆ ಶಾಸಕರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಕೆಎಸ್ ಈಶ್ವರಪ್ಪ. ಸೆಪ್ಟೆಂಬರ್ 26ರಂದು ಬೆಳಗ್ಗೆ 10 ಗಂಟೆಗೆ ಶೋರೂಂನಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಶಿವಮೊಗ್ಗದ ನಾಗರಿಕರಿಗೆ ಆತ್ಮೀಯ ಸ್ವಾಗತ. ತಮ್ಮ ಆಗಮನದ ನಿರೀಕ್ಷೆಯಲ್ಲಿ ಬಸವರಾಜ್ ಹಾಗೂ ಓಂಕಾರ್ ಮೂರ್ತಿ. ಆಭರಣ ಪ್ರಿಯರಿಗೆ ಅತ್ಯುತ್ತಮ ಅವಕಾಶ. ಚಿನ್ನ ಬೆಳ್ಳಿ ಆಭರಣಗಳ ಅದ್ಭುತ ಸಂಗ್ರಹ. ಶಿವಮೊಗ್ಗದ ದುರ್ಗಿಗುಡಿ ಮುಖ್ಯ ರಸ್ತೆಯಲ್ಲಿರುವ ಐಶ್ವರ್ಯ ಜುವೆಲರ್ಸ್. ಇಲ್ಲಿವೆ ವಿನೂತನ ವಿನ್ಯಾಸದ 916 ಹಾಲ್ಮಾರ್ಕ್ ಚಿನ್ನ ಹಾಗೂ ಬೆಳ್ಳಿಯ ಆಭರಣಗಳು, ಚಿನ್ನದ ಆಂಟಿಕ್ ನೆಕ್ಲೆಸ್ ಸರಗಳು, ಕುಂದನ್ ಆಭರಣಗಳು, ಕಡಿಮೆ ತೂಕದ ಕೋಲ್ಕತ್ತಾ ಆಭರಣಗಳು, ಕೊಲ್ಲಾಪುರಿ ಗುಂಡಿನ ಆಭರಣಗಳು ಸೇರಿದಂತೆ ವಿವಿಧ ಆಭರಣಗಳು, ವಜ್ರದ ಪ್ರಮಾಣೀಕೃತ ವಜ್ರಾಭರಣಗಳು, ಪ್ರಮಾಣೀಕೃತ ನವರತ್ನಗಳು, ಬೆಳ್ಳಿಯ 92.5 ಶುದ್ಧತೆಯ ಜೈಪುರಿ ಪೂಜಾ ಸಾಮಗ್ರಿಗಳು, ಚಿನ್ನ ಲೇಪನ ಮಾಡಿರುವ ಬೆಳ್ಳಿ ಆಭರಣಗಳು, ಇಟಾಲಿಯನ್ ಚೈನ್ ಮತ್ತು ಬ್ರೇಸ್ಲೆಟ್, ಎಲ್ಲಾ ದೇವರ ವಿವಿಧ ವಿನ್ಯಾಸದ ಫೋಟೋ ಫ್ರೇಮ್ಗಳನ್ನ ತಯಾರಿಸಿಕೊಡಲಾಗುವುದು. ಗಿಫ್ಟ್ ಆರ್ಟಿಕಲ್ಗಳು ಕೂಡ ಇಲ್ಲಿ ಲಭ್ಯ. ಹಿಂದೆ ಭೇಟಿ ಕೊಡಿ. ಐಶ್ವರ್ಯ ಜುವೆಲರ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಬರ್ತಾ ಇದೆ ನಿಮ್ಮ ನೆಚ್ಚಿನ ಕನ್ನಡ ಮೀಡಿಯಂನಲ್ಲಿ ಹೊಸ ಕಾರ್ಯಕ್ರಮ. ನೀವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ನಾವು ಕೇಳೋ ಪ್ರಶ್ನೆಗೆ ಉತ್ತರ ನೀಡಿ ಬಂಪರ್ ಬಹುಮಾನ ಗೆಲ್ಲಿ. ಖೇಲೋ ಕರ್ನಾಟಕ, ಕರೆ ನಿಮ್ದು, ಬಹುಮಾನ ನಮ್ದು. ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5ಕ್ಕೆ ಕರೆ ಮಾಡಿ 9900218866. ನಟ ಕಿಚ್ಚ ಸುದೀಪ್ ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ, ನಿರೂಪಕನಾಗಿ ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ. ಸಾಕಷ್ಟು ಸಾಮಾಜಿಕ ಕಾರ್ಯಗಳ ಮೂಲಕವೂ ಗುರುತಿಸಿಕೊಂಡಿದ್ದಾರೆ. ಶಾಲೆಗಳನ್ನ ದತ್ತು ಪಡೆದುಕೊಳ್ಳೋದರ ಮೂಲಕ ಸಾಕಷ್ಟು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದ್ದಾರೆ. ಈಗ ಇನ್ನೊಂದು ರೀತಿಯಲ್ಲಿ ಸಮಾಜಮುಖಿ ಕೆಲಸ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಕಿಚ್ಚ ಸುದೀಪ್ ಅವರನ್ನ ಕರ್ನಾಟಕ ಸರ್ಕಾರವು ಪುಣ್ಯಕೋಟಿ ದತ್ತು ಯೋಜನೆಯ ರಾಯಭಾರಿಯನ್ನಾಗಿ ನೇಮಕ ಮಾಡಿದೆ. ಪುಣ್ಯಕೋಟಿ ದತ್ತು ಯೋಜನೆಯ ರಾಯಭಾರಿ ನೇಮಕಾತಿ ಪತ್ರವನ್ನ ಇಲಾಖೆ ಸಚಿವ ಪ್ರಭು ಚೌಹಾಣ್ ಇಂದು ಬೆಂಗಳೂರಿನ ಸುದೀಪ್ ಅವರ ನಿವಾಸದಲ್ಲಿ ರಾಯಭಾರಿ ಪತ್ರ ನೀಡಿ ಸನ್ಮಾನಿಸಿದ್ರು. ನೇಮಕಾತಿ ಪತ್ರವನ್ನ ಸ್ವೀಕರಿಸಿ ಮಾತನಾಡಿದ ಸುದೀಪ್, ಇದೇ ವೇಳೆ 31 ಗೋವುಗಳನ್ನ ದತ್ತು ಪಡೆಯೋದಾಗಿ ಅವರು ತಿಳಿಸಿದ್ರು. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿರುವ ಸರ್ಕಾರಿ ಗೋಶಾಲೆಗಳಿಂದ ಗೋಗಳನ್ನ ದತ್ತು ಪಡೆಯಲು ನಿರ್ಧಾರ ಮಾಡಿರೋದಾಗಿ ಸುದೀಪ್ ತಿಳಿಸಿದ್ದಾರೆ. ಪ್ರತಿ ಜಿಲ್ಲೆಗೆ ಒಂದರಂತೆ 31 ಗೋವುಗಳನ್ನ ಅವರು ದತ್ತು ಪಡೆಯಲಿದ್ದಾರೆ. ಸುದೀಪ್ ಅವರು ಸರ್ಕಾರದ ಕಾರ್ಯಕ್ರಮಗಳಿಗೆ ರಾಯಭಾರಿ ಆಗ್ತಿರೋದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಅವರು ಹಲವಾರು ಕಾರ್ಯಕ್ರಮಗಳ ಜೊತೆ ಕೈ ಜೋಡಿಸಿದ್ದಾರೆ. ಅಲ್ಲದೆ ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸುವಲ್ಲಿಯೂ ಅವರು ಸಹಕಾರಿಯಾಗಿದ್ದಾರೆ. ಈ ಸಲ ಪುಣ್ಯಕೋಟಿ ದತ್ತು ಯೋಜನೆಯ ರಾಯಭಾರಿ ಆಗೋ ಮೂಲಕ ಪುಣ್ಯಕೋಟಿ ಉಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಕನ್ನಡದ ಕಾಂತಾರ ಸಿನಿಮಾ ವಿಶ್ವದ ಎಲ್ಲೆಡೆ ಭರ್ಜರಿ ಕಲೆಕ್ಷನ್ ಮಾಡಿ 400 ಕೋಟಿ ರೂಪಾಯಿ ಗಲ್ಲಾ ಪೆಟ್ಟಿಗೆಯಲ್ಲಿ ಕೊಳ್ಳೆ ಹೊಡೆದಿದೆ. ಸಿನಿಮಾ ಅಭೂತಪೂರ್ವ ಯಶಸ್ಸು ಕಂಡಿರುವ ಖುಷಿಯಲ್ಲಿ ಚಿತ್ರತಂಡ ಸಕ್ಸಸ್ ಸೆಲೆಬ್ರೇಷನ್ ಮಾಡಿದೆ. ಈ ಕುರಿತ ಫೋಟೋ ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಚಿತ್ರರಂಗದಲ್ಲಿ KGF 2 ನಂತರ ಹೊಸ ಅಲೆ ಎಬ್ಬಿಸಿದ ಸಿನಿಮಾ ಅಂದ್ರೆ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ಕಾಂತಾರ ಚಿತ್ರವನ್ನ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ಪರಭಾಷೆಯ ಸ್ಟಾರ್ಸ್ ಮತ್ತು ಸಿನಿ ಪ್ರೇಕ್ಷಕರು ಶ್ಲಾಘಿಸಿದ್ರು. ಒಟ್ಟು 400 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಈಗ OTTಯಲ್ಲಿ ಸಿನಿಮಾ ಲಗ್ಗೆ ಇಟ್ಟಿದೆ. ಈಗ ಕಾಂತಾರ ಟೀಮ್ ಮತ್ತೆ ಒಟ್ಟಿಗೆ ಸೇರಿ ಚಿತ್ರದ ಯಶಸ್ಸು ಸಂಭ್ರಮಿಸಿದೆ. ಸಕ್ಸಸ್ ಸಂಭ್ರಮದಲ್ಲಿ ಹೊಂಬಾಳೆ ಸಂಸ್ಥೆಯ ರೂವಾರಿ ವಿಜಯ್ ಕಿರಗಂದೂರು, ರಿಷಬ್ ದಂಪತಿ ಮತ್ತು ನಾಯಕಿ ಸಪ್ತಮಿ ಗೌಡ, ಪ್ರಮೋದ್ ಶೆಟ್ಟಿ ಜೊತೆ ಇಡೀ ಚಿತ್ರತಂಡ ಸಾಕ್ಷಿಯಾಗಿತ್ತು. ಇದರ ನಡುವೆ ಮಲಯಾಳಂ ಸ್ಟಾರ್ ಫಯಾದ್ ಫಾಸಿಲ್ ಕೂಡ ಹಾಜರಾಗಿದ್ರು. ಸದ್ಯ ಈ ಸಂಭ್ರಮದ ಕ್ಷಣಗಳ ಫೋಟೋ ಎಲ್ಲೆಡೆ ಸದ್ದು ಮಾಡ್ತಿದೆ. 50 ದಿನಗಳನ್ನ ಪೂರೈಸಿ ಯಶಸ್ವಿಯಾಗಿ ಮುನ್ನುಗ್ಗುತ್ತಾ ಇರುವ ಕಾಂತಾರ ಸಿನಿಮಾ ಈವರೆಗೂ 400 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ಕರ್ನಾಟಕ ಒಂದರಲ್ಲೇ 170 ಕೋಟಿಗೂ ಅಧಿಕ ಹಣ ಬಾಕ್ಸ್ ಆಫೀಸಿಗೆ ಹರಿದು ಬಂದಿದೆ ಅಂತ ಹೇಳಲಾಗ್ತಿದೆ. ಹಿಂದಿ, ತಮಿಳ್, ತೆಲುಗು, ಮಲಯಾಳಂ
ಹಾಗೂ ವಿದೇಶದಿಂದ ಬಂದ ಹಣವನ್ನ ಒಟ್ಟಾಗಿಸಿದ್ರೆ ಸಿನಿಮಾದ ಒಟ್ಟು ಗಳಿಕೆ 400 ಕೋಟಿ ಅಂತ ಅಂದಾಜಿಸಲಾಗಿದೆ. ಹಾಗಾಗಿ ಕಡಿಮೆ ಬಜೆಟ್ ನಲ್ಲಿ ತಯಾರಾದ ಸಿನಿಮಾ ಈ ಪ್ರಮಾಣದಲ್ಲಿ ಗಳಿಕೆ ಮಾಡಿದ್ದು ಒಂದು ರೀತಿಯಲ್ಲಿ ದಾಖಲೆ ಎಂದೇ ಬಣ್ಣಿಸಲಾಗ್ತಾ ಇದೆ. ಹಾಗೂ ಚಿತ್ರವು OTTಯಲ್ಲಿ ರಿಲೀಸ್ ಆಗಿದ್ರೂ ಸಹ ಡಿಸೆಂಬರ್ 2ನೇ ತಾರೀಕು ಕಾಂತಾರ ಸಿನಿಮಾವು ತುಳು ಭಾಷೆಗೆ ಡಬ್ ಆಗಿ ಬಿಡುಗಡೆಯಾಗ್ತಾ ಇರೋದು ಕಾಂತಾರದ ಓಟ ಸದ್ಯ ನಿಲ್ಲುವ ಲಕ್ಷಣಗಳೇನು ಕಾಣ್ತಿಲ್ಲ. ನಟಿ ರಶ್ಮಿಕಾ ಮಂದಣ್ಣ ಅವರು ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಿಂತ ವಿವಾದದ ಮೂಲಕವೇ ಹೆಚ್ಚು ಸುದ್ದಿಯಲ್ಲಿರ್ತಾರೆ. ಅವರು ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ನಡೆದುಕೊಂಡಂತಹ ರೀತಿ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು. ರಶ್ಮಿಕಾ ವೃತ್ತಿ ಜೀವನಕ್ಕೆ ಭದ್ರ ಬುನಾದಿ ಹಾಕಿದ್ದು ಕಿರಿಕ್ ಪಾರ್ಟಿ ಸಿನಿಮಾ. ಇದನ್ನ ನಿರ್ಮಾಣ ಮಾಡಿದ್ದು ರಕ್ಷಿತ್ ಶೆಟ್ಟಿ ಒಡೆತನದ ಪರಂಬಾ ಸ್ಟುಡಿಯೋಸ್. ಮೊದಲ ಸಿನಿಮಾ ಬಗ್ಗೆ ಕೇಳಿದಾಗ ರಶ್ಮಿಕಾ ಪ್ರೊಡಕ್ಷನ್ ಹೌಸ್ ಹೆಸರನ್ನ ಹೇಳ್ದೆ ಆಟಿಟ್ಯೂಡ್ ತೋರಿಸಿದ್ರು. ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಿದೆ. ರಶ್ಮಿಕಾ ಅವರನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಎಂಬ ಆಗ್ರಹ ಕೇಳಿ ಬಂದಿದೆ. ರಶ್ಮಿಕಾ ಮಂದಣ್ಣ ಅವರು ಇತ್ತೀಚೆಗೆ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಸಂದರ್ಶನ ನೀಡುತ್ತಾ ತಮ್ಮ ಜರ್ನಿ ಬಗ್ಗೆ ವಿವರಿಸಿದ್ರು. ಮಾಡೆಲ್ ಆಗಿ ಬಣ್ಣದ ಬದುಕು ಆರಂಭಿಸಿದೆ, ಪೇಪರ್ ನಲ್ಲಿ ಫೋಟೋ ಬಂತು ಎಂಬಿತ್ಯಾದಿ ವಿಚಾರಗಳನ್ನ ಅವರು ಹೇಳ್ಕೊಂಡಿದ್ರು. ಆ ಬಳಿಕ ಮೊದಲ ಸಿನಿಮಾ ಆಫರ್ ಬಂತು ಅನ್ನುವಾಗ ಅವರು ನಿರ್ಮಾಣ ಸಂಸ್ಥೆಯ ಹೆಸರನ್ನ ಎಲ್ಲಿಯೂ ಉಲ್ಲೇಖ ಮಾಡಿಲ್ಲ. ಬದಲಿಗೆ ಕೈಗಳಿಂದ ಕೋಟ್ ರೀತಿಯಲ್ಲಿ ಸನ್ನೆ ಮಾಡಿ ತೋರಿಸಿದ್ರು. ರಶ್ಮಿಕಾ ಬಗ್ಗೆ ಈಗ ಅಪಸ್ವರ ಕೇಳಿ ಬಂದಿದೆ. ರಶ್ಮಿಕಾ ಅವರ ಆಟಿಟ್ಯೂಡ್ ಅನೇಕರಿಗೆ ಇಷ್ಟವಾಗಿಲ್ಲ. ಹೀಗಾಗಿ ಅವರನ್ನ ಕನ್ನಡ ಚಿತ್ರರಂಗದಿಂದ ಹೊರಗಿಡಬೇಕು ಎಂಬ ಆಗ್ರಹ ಕೇಳಿ ಬಂದಿದೆ. ಈ ಮಧ್ಯೆ ತೆಲುಗು ಮಾಧ್ಯಮಗಳಲ್ಲಿ ರಶ್ಮಿಕಾ ಬಗ್ಗೆ ಕೆಲ ಸುದ್ದಿ ಪ್ರಕಟವಾಗಿದೆ. ರಶ್ಮಿಕಾ ಅವರನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡೋಕೆ ಕನ್ನಡ ಚಿತ್ರರಂಗ ಮುಂದಾಗಿದೆ ಎಂದು ಬಾಲಿವುಡ್ ಹಂಗಾಮ ಟ್ವೀಟ್ ಒಂದನ್ನು ಉಲ್ಲೇಖಿಸಿ ವರದಿ ಮಾಡಿದೆ. ಇದು ಸತ್ಯಕ್ಕೆ ಎಷ್ಟು ಹತ್ತಿರವಾಗಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಬಾಲಿವುಡ್ನ ಮುದ್ದಾದ ಜೋಡಿಗಳಲ್ಲಿ ಒಂದಾಗಿರುವ ಅತಿಯಾ ಮತ್ತು ರಾಹುಲ್ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇರುವ ವಿಚಾರ ಗುಟ್ಟಾಗಿ ಉಳಿದಿಲ್ಲ. ಈಗಾಗಲೇ ಈ ಬಗ್ಗೆ ರಿವೀಲ್ ಆಗಿದೆ. ಇತ್ತೀಚೆಗೆ ಈ ಜೋಡಿ ಸದ್ಯದಲ್ಲೇ ಹಸೆಮಣೆಗೆ ಏರಲಿದ್ದಾರೆ ಎಂಬ ಸುದ್ದಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ಅದಕ್ಕೀಗ ಮಗಳ ಮದುವೆ ಬಗ್ಗೆ ಸುನಿಲ್ ಶೆಟ್ಟಿ ಕೂಡ ಸ್ಪಷ್ಟನೆ ನೀಡಿದ್ದಾರೆ. ಸುನಿಲ್ ಶೆಟ್ಟಿ ಪುತ್ರಿ ಅತಿಯಾ ಮತ್ತು ಕ್ರಿಕೆಟಿಗ ರಾಹುಲ್ ಹಲವು ವರ್ಷಗಳಿಂದ ಡೇಟಿಂಗ್ ಮಾಡ್ತಾ ಇದ್ದಾರೆ. ಬಿ ಟೌನ್ ನಲ್ಲಿ ಪ್ರೇಮ ಪಕ್ಷಿಗಳಾಗಿ ಓಡಾಡ್ತಾ ಇರುವ ಈ ಜೋಡಿಗೆ ಮದುವೆ ಯಾವಾಗ ಎಂದು ಕೇಳ್ತಿದ್ದ ಅಭಿಮಾನಿಗಳಿಗೆ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ. ಇತ್ತೀಚೆಗೆ ಮಾಧ್ಯಮಕ್ಕೆ ಮಾತಿಗೆ ಸಿಕ್ಕಿ ಸುನಿಲ್ ಶೆಟ್ಟಿ ಮಗಳು ಅತಿಯಾ ಮದುವೆ ಕೇಳಲಾಗಿದೆ. ಹೌದು, ಅತಿಯಾ ಮತ್ತು ರಾಹುಲ್ ಸದ್ಯದಲ್ಲೇ ಮದುವೆಯಾಗಲಿದ್ದಾರೆ. ಇಬ್ಬರ ಬಿಡುವಿನ ಸಮಯ ನೋಡಿ ಮದುವೆಯ ದಿನಾಂಕ ಫಿಕ್ಸ್ ಮಾಡ್ತೇವೆ ಅಂತ ಸುನಿಲ್ ಮಾತನಾಡಿದ್ದಾರೆ. ಸೂಕ್ತ ಸಮಯದಲ್ಲಿ ಎಲ್ಲರಿಗೂ ತಿಳಿಯಲಿದೆ ಅಂತ ನಟ ಹೇಳಿದ್ದಾರೆ. ಮೂಲಗಳ ಪ್ರಕಾರ ಅತಿಯಾ ಜೋಡಿ ಈ ವರ್ಷದ ಕೊನೆಯಲ್ಲಿ ಹಸೆಮಣೆ ಏರಲಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಸದ್ಯದಲ್ಲೇ ಮದುವೆ ದಿನಾಂಕ ಸುದ್ದಿಯೊಂದಿಗೆ ತಮ್ಮ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡಲಿದ್ದಾರೆ. ಕೊಲ್ಲಾಪುರದ ಬಿಜ್ಲಿಯಾಗಿ ಸಖತ್ ಸ್ಟೆಪ್ಸ್ ಹಾಕಿರುವ ಕಿಯಾರಾ. ಒಂದು ಕಾಲದಲ್ಲಿ ಚಿತ್ರಗಳಲ್ಲಿ ಕ್ಯಾಬ್ರೆ ಸಾಂಗ್ಗಳು ಇರ್ತಿದ್ವು. ಅದಕ್ಕೆ ಹೆಜ್ಜೆ ಹಾಕೋಕೆ ನಟಿಯರು ಸಹ ಇರ್ತಿದ್ರು. ಆದ್ರೆ ಕಾಲ ಬದಲಾದಂತೆ ಸ್ಟಾರ್ ನಟಿಯರೇ ಐಟಂ ಸಾಂಗ್ಗಳಿಗೆ ಹೆಜ್ಜೆ ಹಾಕೋ ಪದ್ಧತಿಯನ್ನ ಬೆಳೆಸ್ಕೊಂಡಿದ್ದಾರೆ. ಐಶ್ವರ್ಯ, ಪ್ರಿಯಾಂಕಾ, ಕರೀನಾ ಆದಿಯಾಗಿ ಅನೇಕರು ಸ್ಪೆಷಲ್ ಸಾಂಗ್ ನಲ್ಲಿ ಹೆಜ್ಜೆ ಹಾಕಿದ್ರು. ಇವರ ಸಾಲಿಗೆ ನಟಿ ಕಿಯಾರಾ ಅದ್ವಾನಿಯು ಸೇರ್ತಾ ಇದ್ದಾರೆ. ಗೋವಿಂದ್ ನಾಮ್ ಮೇರಾ ಚಿತ್ರದಲ್ಲಿ ಕಿಯಾರಾ ಬಜ್ಲಿ ಎಂದು ಶುರುವಾಗುವ ಸಾಂಗ್ಗೆ ಸಖತ್ ಸ್ಟೆಪ್ಸ್ ಹಾಕಿದ್ದಾರೆ. ಅದ್ಯಾಕೋ ಗೊತ್ತಿಲ್ಲ, ಕಿಯಾರಾ ಅದೆಷ್ಟೇ ಬೋಲ್ಡ್ ಪಾತ್ರಗಳನ್ನ ಮಾಡಿದ್ರು ಕೂಡ, ಗ್ಲಾಮರಸ್ ರೋಲ್ಗಳನ್ನ ಮಾಡಿದ್ರು ಅವರಿಗೆ ಬಿಗ್ ಸ್ಟಾರ್ಸ್ ಜೊತೆ ಸ್ಕ್ರೀನ್ ಶೇರ್ ಮಾಡೋಕೆ ಅವಕಾಶಗಳು ದೊರೆತಿಲ್ಲ. ಗೋವಿಂದ್ ನಾಮ್ ಮೇರಾ ಚಿತ್ರದಲ್ಲಿ ಎರಡನೇ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರದಲ್ಲಿ ಕಿಯಾರಾ ಕೊರಿಯೋಗ್ರಾಫರ್ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದು ಅದಕ್ಕೆ ತಕ್ಕಂತೆ ಸಖತ್ ಹಾಟ್ ಆಗಿ ಕಾಣಿಸಿಕೊಂಡಿದ್ದಾರೆ. ನಾಯಕ ನಟನಾಗಿ ವಿಕ್ಕಿ ಕೌಶಲ್ ಅಭಿನಯಿಸಿದ್ದು ಇದು ಕಾಮಿಡಿ ಎಂಟರ್ಟೈನರ್ ಸಿನಿಮಾವಾಗಿದೆ. ಬಿಜ್ಲಿ ಸಾಂಗ್ಗೆ ಸಚಿನ್ ಜಿಗರ್ ಟ್ಯೂನ್ ಮಾಡಿದ್ದು, ವಯು ಲಿರಿಕ್ಸ್ ಬರೆದಿದ್ದು, ಮಿಕಾ ಸಿಂಗ್, ನೇಹಾ ಕಾಕರ್ ಹಾಡಿದ್ದಾರೆ. ಸದ್ಯ ಸಾಂಗ್ ಟೀಸರ್ ರಿಲೀಸ್ ಆಗಿದ್ದು ಫುಲ್ ಸಾಂಗ್ ಅನ್ನ ಮುಂದಿನ ದಿನಗಳಲ್ಲಿ ಯೂಟ್ಯೂಬ್ ಅಲ್ಲಿ ಬಿಡುಗಡೆಯಾಗಲಿದೆ. ಅದೇನೇ ಇರ್ಲಿ, ಸ್ಪೆಷಲ್ ಸಾಂಗ್ ಇರದೆ ಬಾಲಿವುಡ್ ಸಿನಿಮಾಗಳು ಇರೋದಿಲ್ಲ ಎಂಬ ವಾತಾವರಣ ಬಾಲಿವುಡ್ ನಲ್ಲಿ ಶುರುವಾಗಿದೆ. ಮೆಗಾ ಸ್ಟಾರ್ ಜೊತೆ ಹೆಜ್ಜೆ ಹಾಕಿದ ನಟಿ ಊರ್ವಶಿ ರೌಟೆಲಾ
ತಮ್ಮ 60ರ ವಯಸ್ಸಿನಲ್ಲೂ ಮೆಗಾಸ್ಟಾರ್ ಸಖತ್ ಸ್ಟೆಪ್ಸ್ ಹಾಕಿದ್ದಾರೆ. ದಶಕಗಳ ಹಿಂದೆಯೇ ಮೆಗಾಸ್ಟಾರ್ ಚಿರಂಜೀವಿ ತಮ್ಮ ಡಾನ್ಸ್ ನಿಂದ ಎಲ್ಲರನ್ನ ಮಂತ್ರಮುಗ್ಧಗೊಳಿಸಿದ್ರು. ಇದೀಗ ತಮ್ಮ ವಾಲ್ತೇರು ವೀರಯ್ಯ ಸಿನಿಮಾದಲ್ಲಿ ಬಾಸ್ ಪಾರ್ಟಿ ಸಾಂಗ್ಗೆ ಚಿರು ಊರ್ವಶಿ ರೌಟೆಲ ಜೊತೆ ಹೆಜ್ಜೆ ಹಾಕಿದ್ದಾರೆ. ಈ ಸಾಂಗ್ಗೆ ರಾಕ್ ಸ್ಟಾರ್ ಖ್ಯಾತಿಯ ದೇವಿಶ್ರೀ ಪ್ರಸಾದ್ ಸಂಗೀತ ಸಂಯೋಜನೆ ಮಾಡಿ ಲಿರಿಕ್ಸ್ ಬರೆದು ನಕಾಶ್ ಅಜೀಬ್ ಜೊತೆ ಧ್ವನಿಗೂಡಿಸಿದ್ದಾರೆ. ಸಾಂಗ್ಗೆ ಡಾನ್ಸ್ ಗುರು ಶೇಖರ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಚಿರು ಸಖತ್ ಗ್ರೇಸ್ಫುಲ್ ಆಗಿ ಹೆಜ್ಜೆ ಹಾಕಿರೋದು ಅವರ ಡಾನ್ಸ್ ಇಷ್ಟಪಡ್ತಿದ್ದ ಸಿನಿ ರಸಿಕರಿಗೆ ಔತಣದಂತಾಗಿದೆ. ಈ ಹಾಡನ್ನ ಕಲರ್ಫುಲ್ ಸೆಟ್ ನಲ್ಲಿ ಅಷ್ಟೇ ಕಲರ್ಫುಲ್ ಆಗಿ ಶೂಟ್ ಮಾಡಲಾಗಿದೆ. ಮುಠ ಮೇಸ್ತ್ರಿಯ ಲುಕ್ ನಲ್ಲಿ ಸಖತ್ ಮಿಂಚಿದ್ದ ಮೆಗಾಸ್ಟಾರ್ ವೀರಯ್ಯ ಸಿನಿಮಾದಲ್ಲಿ ಅದೇ ರೀತಿಯ ಲುಕ್ ನೊಂದಿಗೆ ಪ್ರೇಕ್ಷಕರನ್ನ ರಂಜಿಸೋಕೆ 2023ರ ಸುಗ್ಗಿ ಹಬ್ಬವಾದ ಸಂಕ್ರಾಂತಿಗೆ ತೆರೆಗೆ ಬರ್ತಿದ್ದಾರೆ. ಸದ್ಯ ಬಾಸ್ ಪಾರ್ಟಿ ಸಾಂಗ್ ನ ಲಿರಿಕಲ್ ವಿಡಿಯೋ ಯೂಟ್ಯೂಬ್ ನಲ್ಲಿ ಟ್ರೆಂಡಿಂಗ್ ನಲ್ಲಿದ್ದು, ಲಿರಿಕಲ್ ವಿಡಿಯೋದಲ್ಲಿ ಹಾಡಿನ ಹುಕ್ ಸ್ಟೆಪ್ ಅನ್ನ ಸೇರಿಸಿ ಬಿಡುಗಡೆ ಮಾಡಿದ್ದಾರೆ. ವಾಲ್ತೇರು ವೀರಯ್ಯ ಸಿನಿಮಾದಲ್ಲಿ ಚಿರಂಜೀವಿ ಜೊತೆ ರವಿ ತೇಜ, ಶರದಿ ಹಾಸನ್ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಬಾಲಿವುಡ್ನ ಯಂಗ್ ಕಪಲ್ಸ್ ಮಗಳಿಗೆ ನಾಮಕರಣ ಮಾಡಿದ್ದು, ನಟಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ. ಯಾರಪ್ಪ ಈ ಯಂಗ್ ಕಪಲ್ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಬಾಲಿವುಡ್ನ ಅಲಿಯಾ ಮತ್ತು ರಣವೀರ್ ಕಪೂರ್ ತಮ್ಮ ಮಗಳಿಗೆ ನಾಮಕರಣ ಮಾಡಿದ್ದಾರೆ. ರಾಹಾ ಅಂತ ಹೆಸರಿಟ್ಟಿರುವ ನಟಿ ಈ ಹೆಸರನ್ನ ಅವಳ ಮುದ್ದಿನ ಅಜ್ಜಿ ಸಜೆಸ್ಟ್ ಮಾಡಿದ್ದು. ರಾಹಾ ಅಂದ್ರೆ ಪರಿಶುದ್ಧವಾದ ದೈವಿಕ ಮಾರ್ಗ. ಸಂಸ್ಕೃತದಲ್ಲಿ ರಾಹಾ ಅಂದ್ರೆ ಕುಲ, ಶಾಂತಿ, ಸಂತೋಷ, ಆರಾಮದಾಯಕ, ಸ್ವಾತಂತ್ರ್ಯ ಎಂಬ ಅರ್ಥಗಳನ್ನ ಕೊಡುತ್ತೆ. ನೀನು ನಮ್ಮ ಕುಟುಂಬಕ್ಕೆ ಬಂದಿದ್ದಕ್ಕೆ ನಿನಗೆ ಧನ್ಯವಾದಗಳು. ನಮ್ಮ ಜೀವನ ಈಗ ಆರಂಭವಾದಂತಿದೆ ಎಂದು ನಟಿ ಅಲಿಯಾ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿ ಸುದ್ದಿಗಳು. ನಾಳೆ ಮತ್ತಷ್ಟು ಸಿನಿ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.